ನಮಸ್ಕಾರ ರಣಮನೂರು ಮಂದಿ. ಇದು ಡೇ 204 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಫಸ್ಟ್ ಗಾಡಿ ತೊಳೆದೆ. ಫುಲ್ಲು ಹೊಲಸಾಗಿತ್ತು. ರಾಡಿ ಹಿಡ್ದು ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ ಗಾಡಿ ಎತ್ಕೊಂಡು ಅಲ್ಲಿಂದ ಹೊಂಟೆ. ಇವತ್ತು ಸ್ಯಾಟರ್ಡೇ ಮಮ್ಮಿ ಜಲ್ದಿ ಹೋಗಿದ್ರು, ಅದಕ್ಕೆ ಟಿಫನ್ ಮಾಡೋಣ ಅಂತಂದು ಫಸ್ಟ್ ಅಪ್ಪು ಫಾಸ್ಟ್ ಫುಡ್ಡಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದೆ, ನನ್ನ ಫ್ರೆಂಡ್ ಬಸವರಾಜು ಬಂದಿದ್ದ. ಮತ್ತಿಬ್ಬರು ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತು ಶಶಿ ಇಬ್ಬರು ಶನೇಶ್ವರ ಗುಡಿಗೆ ಬಂದ್ವಿ. ಅಲ್ಲಿ ದರ್ಶನ ತೊಗೊಂಡು ಅಲ್ಲಿಂದ ಅಡವಿ ಹನುಮಪ್ಪಗೆ ಹೋದ್ವಿ. ಅಲ್ಲಿ ಹತ್ತಿರ ಇತ್ತು. ನಾನು ಭಾಳ ಗ್ಯಾಪ್ ಆಗಿತ್ತು, ಹೋಗಿದ್ದೆ ಇಲ್ಲ ಒಟ್ಟು. ಇವಾಗೆಲ್ಲ ಫುಲ್ ಅಪ್ಡೇಟ್ ಆಗೈತೆ. ಆ ಕಡೆ ಎಲ್ಲ ಲೇಔಟ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಪ್ರತಿಯೊಂದು ಅದನ್ನು ನೋಡ್ಕೊತ ಹಂಗೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗಿ ಹನುಮಪ್ಪನ ದರ್ಶನ ತೊಗೊಂಡ್ವಿ. ಆಮೇಲೆ ಅಲ್ಲೇ ಸಣ್ಣದು ಒಂದು ಫಂಕ್ಷನ್ ಹಾಲ್ ಟೈಪ್ ಮಾಡತ್ತಾರ ಒಳಗೆ. ಫಸ್ಟ್ ಅವಾಗಿನ್ನೂ ಮಾಡಿದ್ದಿಲ್ಲ, ಅದನ್ನ ಇವಾಗ ಮಾಡತ್ತಾರ. ಅದನ್ನು ನೋಡಿಕೊಂಡು ಹಂಗೆ ಬಾಜುಗೆ ಚೌಡವನ ಗುಡಿ ಇತ್ತು, ಅದನ್ನೊಂದು ದರ್ಶನ ತೊಗೊಂಡು ವಾಪಸ್ ಬರ್ತಾಂಗ ರೋಡ್ ಒಳಗೆ ಅವಾಗ ಬರ್ತಿದ್ದ ಡೇಸ್ನ ನೆನ್ಪು ಮಾಡ್ಕೊಂಡ್ವಿ. ಅವಾಗೆಲ್ಲ ಫ್ರೆಂಡ್ಸ್ ಪ್ರತಿ ವಾರ ಬರ್ತಿದ್ವಿ. ಅದನ್ನು ನೋಡ್ಕೊತ ಹಂಗೆ ಬಂದು ವಾಪಸ್ ಅವನು ಸೆಷನ್ ಡ್ರಾಪ್ ಮಾಡಿ ಮನೆಗೆ ಬಂದು ಆಲ್ಮೋಸ್ಟ್ 1:30 ಆಗಿತ್ತು. ಆಮೇಲೆ ಲ್ಯಾಪ್ಟಾಪ್ ಆನ್ ಮಾಡಿದೆ. ಇವಾಗ ನಿಮಗೆ ಡೆರಿವ್ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ನಿಮ್ಗೆ ಡೆರಿವ್ ಮಾರ್ಕೆಟ್ ಬಗ್ಗೆ ಹೇಳಿದ್ನಲ್ಲ, ಸ್ಯಾಟರ್ಡೆ ಸಂಡೇನೂ ಓಪನ್ ಇರ್ತೈತೆ ಅಂತ. ಸೊ ಅದ್ರದ್ದು ಒಂದು ಎಕ್ಸಾಂಪಲ್ ತೋರಿಸ್ತೇನೆ ಇವತ್ತು. ಇವಾಗ ನೋಡ್ಬೋದು, ಇಲ್ಲಿ ಈ ಪೇರ್ ಹೆಸರು ಕ್ರ್ಯಾಶ್ 300 ಅಂತ. ಸೊ ಇದ್ರಾಗ ಜಾಸ್ತಿ ಸ್ಪೈಕ್ಸ್ ಬರ್ತಾವೆ ಡೌನ್ ಸೈಡ್, ಆಮೇಲೆ ಗ್ರ್ಯಾಜುವಲಿ ಅಪ್ ಸೈಡ್ ಮೂವ್ ಆಕೈತಿ. ಇವಾಗ ಇದ್ರಾಗ ಬೈ ಅಥವಾ ಸೆಲ್ ಮಾಡ್ಬೇಕಂತಂದ್ರೆ ಮಿನಿಮಮ್ 0.50 ಲಾಟಿಂದ ಮಾಡ್ಬೇಕು. ಇವಾಗ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಬೈ ಮಾಡಿ ತೋರಿಸ್ತೇನೆ. ಓಕೆ, ಜಸ್ಟ್ ಸೆಕೆಂಡ್. ಸೊ ಇವಾಗ ಒಂದು ಬೈ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿರಿ, ಮಾರ್ಜಿನ್ ಯೂಸ್ ಆಗೋದು ಎಷ್ಟು ಆಕೈತಿ. $9.22 ಮಾರ್ಜಿನ್ ಬೇಕು. ಸೊ ಸ್ಟಾರ್ಟ್ ಆಗೋದು ಮೈನಸ್ ಒಳಗೆ ಸ್ಟಾರ್ಟ್ ಆಕೈತಿ. ಇಲ್ಲಿ ನೋಡ್ಬೋದು ನೀವು, ಬೈ ಎಂಟ್ರಿ ಹಾಕೀನಿ. ಇದ್ರಾಗೂ ಸೇಮ್ ಆಸ್ಕ್ ಮತ್ತು ಬಿಡ್ ಪ್ರೈಸ್ ಅಂತಂದು ಎರಡೂ ಇರ್ತಾವೆ. ಸೊ ಇದು ಮೈನಸ್ಸಿಂದ ಪ್ಲಸ್ಸಿಗೆ ಬಂದಮೇಲೆ ಆಮೇಲೆ ನೀವೆಲ್ಲಾದರೂ ಕ್ಲೋಸ್ ಮಾಡ್ಬೋದು ಡಿಪೆಂಡಿಂಗ್ ಅಪಾನ್ ಕಂಡೀಷನ್. ಬಟ್ ಇದು ನೀವು ಹೈಯರ್ ಟೈಮ್ ಫ್ರೇಮ್ದಾಗ ನೋಡಿದಾಗ ಕ್ಯಾಶುವಲ್ ಲೈಕ್ ನಾರ್ಮಲ್ ಮಾರ್ಕೆಟ್ ಕಂಡೀಷನ್ ಟೈಪ್ ಇರ್ತೈತಿ. ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ಆ ಥರ ಎಲ್ಲ. ಬಟ್ 1 ನಿಮಿಷ ಮಾತ್ರ ಈ ಥರ ಇರ್ತೈತಿ. ಸೊ ಈ ಥರ ನೀವು ಟ್ರೇಡ್ ಮಾಡಬೇಕು. ಇದ್ರ ಮೇಲೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿರಿ, ಇದ್ರ ಬಗ್ಗೆ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಸಿರೀಸಿಗೆ 2 ವಿಡಿಯೋ ರೆಕಾರ್ಡ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಟೆ ಯೂಟ್ಯೂಬ್ನಾಗ. ಆಮೇಲೆ ಯೂಟ್ಯೂಬ್ ಡ್ಯಾಶ್ಬೋರ್ಡ್ ತೆಗೆದು ನೋಡಿದೆ, ಅಲ್ಲಿ ನಾಟ್ ಸಬ್ಸ್ಕ್ರೈಬ್ಡ್ 50.3% ಅಂತ ಇದ್ರು. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಫುಲ್ ಸೌಂಡ್ ಆತಿತ್ತಂದು ಹೊರಗೆ ಬಂದು ನೋಡಿದೆ, ಫುಲ್ಲು ಜೋರು ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಆಮೇಲೆ ಸಾಯಂಕಾಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಕಾರ್ ಎತ್ಕೊಂಡು ಹೊಂಟೆ, ಯಾಕಂದ್ರೆ ಬ್ಯಾಡ್ಗೆ ಹೋಗ್ಬೇಕಿತ್ತು ಮಮ್ಮಿ ಕರ್ಕೊಂಬರಕಂದು. ಪೆಟ್ರೋಲ್ ಒಂದು ಕಮ್ಮಿ ಇತ್ತು, ಹಂಗೆ ಜನ್ನು ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಬ್ಯಾಡ್ಗಿಗೆ ಹೋದೆ ಕರ್ಕೊಂಬರ್ಲಿಕ್ಕೆ ಅಂದು. ಹಂಗೆ ಅದು ಹೋಗ್ತಾ ಹನುಮಪ್ಪನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೋಗಿ ಅವ್ರನ್ನ ವೇಟ್ ಮಾಡತ್ತಿದ್ದೆ ಸ್ಕೂಲ್ನಾಗ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಬಂದರು, ಅವ್ರು ಕರ್ಕೊಂಡು ಮನೆಗೆ ಬಂದೆ. ಆಲ್ಮೋಸ್ಟ್ 9 ಗಂಟೆ ಏನೋ ಆಗಿತ್ತು. ಬಂದು ಫ್ರೆಶ್ ಅಪ್ ಆದೆ. ಆಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಇನ್ಸ್ಟಾ ಸ್ಕ್ರಾಲ್ ಮಾಡಿ ಮಲ್ಕೊಂಡೆ. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ. ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.